Miss you, auntie. Yeah. बहुत 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 बहुत. You are so cute. Because I'm with you. Are you serious? You are a vegetarian. I am pure non-vegetarian. Hey, jealousy ಅವನಿಗೆ. ಅವನಿಗೆ ಡ್ರೆಸ್ ಕೊಡಿಸಿ ಅವ್ರ ಅಕ್ಕಂಗೆ ಡ್ರೆಸ್ ಕೊಡಿಸಿ ಮತ್ತೆ ನಾನೇನು ತಗೊಳ್ಳಲ್ಲ ನಾನು. ಸೊ ಗೈಸ್, ನಾನು ಫೈನಲ್ ಆಗಿ ಡಿಸೈಡ್ ಮಾಡಿ ನನಗೂ ಇಷ್ಟ ಆಗಿದ್ದು, ಇವ್ರಿಗೂ ಇಷ್ಟ ಆಗಿದ್ದು, ಗುಂಡುಗೂ ಇಷ್ಟ ಆಗಿದ್ದು ಈ ಬ್ಯಾಗ್ನ ತಗೊತಾ ಇದೀವಿ. Hey guys, good morning. क्या भैया? हाँ, 2 मिनट. So guys, welcome back to my YouTube channel. ನಾನು ನಿಮ್ಮ ಪ್ರೀತಿಯ ಸೋನು. ಬೈ ಕಮ್. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಮೇರಾ ಭಯ್ಯ ಆರವ್ ಯಾರೇ ಹೇಳಿದ್ನಲ್ಲ ನಾನು ಇವ್ರ ಮನೆಯಲ್ಲೇ ಇರುವಂತಹದ್ದು. ರಕ್ಷಿಕಾ ಸೇ ಹಾಯ್. ಆಕ್ಚುಲಿ ಏನ್ ಗೊತ್ತಾ, ಇವ್ರು ಫಸ್ಟ್ ಬ್ಲಾಕ್ ಅಂಡ್ ಪಿಂಕ್ ಬ್ಲಾಕ್ ಅಂಡ್ ಪಿಂಕ್ ಡ್ರೆಸ್ ಹಾಕೊಂಡಿದ್ರು. ನಾನು ಈ ತರ ಜೀನ್ಸ್ ವೇರ್ ವೈಟ್ ಹಾಕೊಂಡಿದೀನಿ ಅಂತ ನಂಗೆ ಮಿಕ್ಸ್ ಮ್ಯಾಚ್ ಮಾಡಕ್ಕೆ ಅವರು ಸೇಮ್ ವೈಟ್ ಹಾಕೊಂಡಿದ್ದಾರೆ. ದೇ ಡೋಂಟ್ ನೋ ಕನ್ನಡ ಆಕ್ಚುಲಿ, ಶೋ ಇಂಗ್ಲಿಷ್. I know English, not Kannada. ಸೊ ಚಲೋ ಗೈಸ್, ಇವಾಗ ಏನು ಗೊತ್ತಾ, ಸೊ ನೋಡಿ ನಾನು ಬ್ಯಾಗ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ, ಫುಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ. ಇವಾಗ ನಾವು ಶಾಪಿಂಗ್ ಹೋಗ್ತಾ ಇದ್ದೀನಿ. ಯಾಕೆ ಅಂತಾರೆ, ನನಗೊಂದು ಅಮೇರಿಕನ್ ಟೂರಿಸ್ಟರ್ದು ಬ್ರೀಫ್ ಕೇಸ್ ಬೇಕಿತ್ತು. ಸೊ ಹಾಗಾಗಿ ತಗೊಂಬರೋಣ ಅಂತ. ಚಲೋ ಬೇಟ. ಯಾ ಗುಂಡ ಸ್ವೀಟಿ. ಗೈಸ್, ಇವಾಗ ಕಾರ್ ಬಂದಿದೆ, ಹೋಗ್ತಾ ಇದ್ದೀವಿ. ನಾನು ಏನು ಮಾತಾಡ್ತಿದ್ದೀನಿ ಇವರಿಗೆ ಗೊತ್ತಿಲ್ಲ. ಸೊ ಇಲ್ಲೇ ನಿಯರ್ ಬೈ ಇದೆ, ಆದ್ರೂ ನಾವು ಕಾರಲ್ಲಿ ಹೋಗ್ತಾ ಇದೀವಿ. ಏನೋ ಗುಂಡ, ವಾಟ್ಸ್ ಯುವರ್ ಪ್ರಾಬ್ಲಮ್? ಓಕೆ ಆಲ್ ಗುಡ್. ಸೊ ನಿನ್ನೆ ನಮ್ಗೆ ಬಂದಿದ್ರಲ್ಲ ಅವರೇ, ರಿತೇಶ್ ಕುಮಾರ್ ಅವರು. ಸೊ ಇವಾಗ ಹೋಗ್ತಾ ಇದೀವಿ. ಸೊ ನಂಗೆ ಏನು ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಶಾಪಿಂಗ್ ಮುಗಿಸ್ಬಿಟ್ರೆ ಏನು Instagram पे भेजेंगे. ಅರೆ ಬೇಟ. ಸೊ ಬ್ಯಾಗ್ ತಂದು ನನಗೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಹೋಗ್ಬಿಟ್ರೆ ಸಾಕು, ಇನ್ನೇನಿಲ್ಲ. ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದ್ದಾಳಲ್ಲ ಇವಳು. ಸಿ ಸೋ ಕ್ಯೂಟ್, ಲೈಕ್ ಮೀ. ಯು ಆರ್ ಸೋ ಕ್ಯೂಟ್. Because I'm with you. Are you serious? ಓಕೆ. ಸೊ ಗೈಸ್, ನಾವು ನಾರ್ತ್ ಇಂಡಿಯಾ ಮಾಲ್ ಬಂದಿದ್ದೀವಿ, ಸಿಫ್ರಾಗೆ. ಸೊ ಇಲ್ಲಿ ಚೆನ್ನಾಗಿರುತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಇವ್ರು ಯಾವಾಗಲೂ ಇಲ್ಲೇ ಶಾಪಿಂಗ್ ಮಾಡೋದು, ಅದಕ್ಕೆ ಕರ್ಕೊಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಬಿಲ್ಡಿಂಗ್ ಕೂಡ. ನೋಡಿ, ಶಾಪರ್ ಸ್ಟಾಪ್ ಇದೆ. ನೋಡೋಣ ಒಳಗಡೆ ಹೇಗಿರುತ್ತೆ ಏನು ಅಂತ ಹೇಳ್ತೀನಿ, ಓಕೆನಾ? ಸೊ ವೆಯ್ಟ್ ಮಾಡ್ತಾ ಇರಿ. ನಾನು ಒಂದು ಬ್ಯಾಗ್ ತೊಗೊತೀನಿ, ಮತ್ತು ಗುಂಡುಂಗೆ ಮತ್ತು ಈಗ ಏನಾದರೂ ಕೊಡಿಸ್ತೀನಿ. ನೋಡೋಣ ಏನು ಕೊಡಿಸ್ತೀನಿ ಅಂತ. ಓಕೆ, ಯಾ ನೋಡಿ ನನ್ನ ಕೈ ಹೆಂಗೆ ಹಿಡ್ಕೊಂಡಿದ್ದಾನೆ. ಜಲಸಿ, ಅವಳೆಲ್ಲ ನನ್ನ ಕೈ ಹಿಡ್ಕೊತಾಳೆ ಅಂತ. ಅಬ್ಬಾ, ಚಿಕ್ಕ ಹುಡುಗಂಗೂ ಜಲಸಿ ಫೀಲ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಇದು ಮಾಲ್ ಅಲ್ವಾ? ಹೌದು, ತುಂಬ ಚೆನ್ನಾಗಿದೆ. ಸೊ ನನಗೆ ಇವಾಗ ಬೇಕಾಗಿರೋದು ಅಮೇರಿಕನ್ ಟೂರಿಸ್ಟರ್ ಬ್ಯಾಗ್. ಸಿಗುತ್ತೆ ಏನೋ ನೋಡೋಣ. ಅದು ಬಿಟ್ಟು ಹೋಗ್ತಾ ಇಲ್ಲ ಇವನು. ಎಲ್ಲಿ ಕಾಲಿಡ್ತೀನಿ ಅಲ್ಲೇ ಕಾಲಿಡ್ತಾನೆ. ಆಲ್ವೇಸ್ ಸೇಮ್ ಪೋಸ್. ಆದರೂ ನಮ್ಮ ಬೆಂಗಳೂರು ಥರ ಏನಿಲ್ಲ ಬಿಡಿ. ಓಕೆ, ನೈಸ್. Yeah, that is American Eagle. American tourist. I think we'll go that side only. Yeah. See? ನೋಡಿ, ಅಮೇರಿಕನ್ ಟೂರಿಸ್ಟರ್ ಬ್ಯಾಗ್ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. 80x20 space. Okay. This one is red hot. Nice. Same है ना? Wall. Okay, open it.
ನೋಡೋಣ ಎರಡು ಇದು ಬ್ಲ್ಯಾಕ್ ಆರ್ ಆ ಕಲರ್ ಪ್ಯಾರೆಟ್ ಗ್ರೀನ್ ಯಾವ ಚೆನ್ನಾಗಿರುತ್ತೆ ಅಂತ ನಾನು ನೋಡ್ತೀನಿ ಹೇಳ್ತೀನಿ. 50/50 space, wet pouch, net pocket, and one packing cube, and full body luggage cover, and wheel stopper. Nice. What is this? Luggage cover. Okay. ಸೊ ಗೈಸ್ ನಾನು ಫೈನಲ್ ಆಗಿ ಡಿಸೈಡ್ ಮಾಡಿ ನನಗೂ ಇಷ್ಟ ಆಗಿದ್ದು, ಇವ್ರಿಗೂ ಇಷ್ಟ ಆಗಿದ್ದು, ಗುಂಡುಗೂ ಇಷ್ಟ ಆಗಿದ್ದು ಈ ಬ್ಯಾಗ್ನ ತಗೊತಾ ಇದ್ದೀವಿ. ಬ್ಯಾಗು ಬಿಡ್ತಾ ಇಲ್ಲ, ಇವನು ತೊಗೊಂಡು ಹೋಯ್ತಾ ಇದ್ದಾನೆ. ಸೊ ಇವಾಗ ನಾನು ಅಂದ್ಕೊಂಡೆ ಈ ಕ್ಯೂಟಿಫೈ ಇವನಿಗೆ ಡ್ರೆಸ್ ಕೊಡ್ಸೋಣ ಅಂದ್ಕೊಂಡು ಬಂದಿದ್ದೀನಿ. ಅವನಿಗೆ ಡ್ರೆಸ್ ಕೊಡಿಸಿ ಅವ್ರ ಅಕ್ಕಂಗೆ ಡ್ರೆಸ್ ಕೊಡಿಸಿ ಮತ್ತೆ ನಾನೇನು ತಗೊಳ್ಳಲ್ಲ, ನಾನು ಹೋಗ್ತೀನಿ. ಸೊ ಯಾವ್ದು ಕೊಡಿಸ್ತೀನಿ ಏನು ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಗೈಸ್ ಫೈನಲಿ ಶಾಪಿಂಗ್ ಮುಗೀತು ನಮ್ಮದು. ಸೊ ಇಷ್ಟೇ ಶಾಪಿಂಗ್ ಮಾಡಿದ್ದು ನಾವು ನೋಡಿ. ಓಕೆ ಹಾಕಿ ಆ್ಯಕ್ಚುಲಿ ನನಗೆ ಶಾಪಿಂಗ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಟೈಮು 11:30 ಆಗಿಬಿಟ್ಟಿದೆ. ಏರ್ಪೋರ್ಟ್ಗೆ ಹೋಗೋಕ್ಕೆ ಟೈಮ್ ಬೇಕು, ಮನೆಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿ 2:30 ಫ್ಲೈಟ್ ಇರೋದು ನನಗೆ ಇವತ್ತು. ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಟೈಮ್ ಆಯಿತು, ಹೊರಡ್ತಾ ಇದ್ದೀನಿ ನಾನೀಗ. ಫುಲ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ವೇರ್ ಇಸ್ ಒನ್ ಮೋರ್ ಬ್ಯಾಗ್? ವೇರ್ ಇಸ್ ಮೈ ಅನದರ್ ಬ್ಯಾಗ್? ಬ್ಯಾಗ್ ಅಲ್ಲಿದೆ. ಆಂಟಿ ಪೂಜೆ ಮಾಡ್ತಿದ್ದಾರೆ. ಪೂರ ಪೂಜೆ, ಡೈಲಿ ಪೂಜಾ. ಸೊ ಐ ಮಿಸ್ ಯು, ರಿಯಲಿ ಐ ಮಿಸ್ ಯು. ಅಯ್ಯೋ you're so cute. जलासी ಇವನಿಗೆ. नहीं होई. अच्छा लग रहा है? You miss me? Yes. Why? कहाँ से है फ्लाइट? Flight uncle 2:15 Indon flight. हिंडल। हाँ. कुछ देना नहीं है? No uncle, no only I came. I want to eat now. खाने का? Yeah, खाना खाए. कुछ दोगे? I will miss you. I miss you too. ಕ್ಯೂಟ್. ಪ್ಲೀಸ್ ನೋಡಿ ನನಗೋಸ್ಕರ ಏನು ಕೊಡ್ತಾ ಇದ್ದಾರೆ ಅಂತ. ಓಪನ್. ಇದು ಫೇಮಸ್ ಅಂತೆ ಗೈಸ್ ನೋಡಿ. ಸ್ವೀಟ್, ಇದು ಬೆಲ್ಲ, ಇದು ಏನೇನೋ ಹಾಕ್ಬಿಟ್ಟು ಇವ್ರು ಮಾಡ್ತಾರೆ. ಸೋ ಸ್ವೀಟ್. Paka bolo. ವಾಟ್ ಈಸ್ ದಿಸ್? ದಿಸ್ ನೇಮ್ ಇಸ್? This name is good. ಗುಡು. गुड़ो. दीदी अब पक्का करो दोनों डॉग्स को लेकर. पक्का प्रॉमिस. थैंक यू आंटी, थैंक यू सो मच. लाइट ऑन करो. टेस्ट अच्छा है. It's so hard. या अच्छा लग रहा है. ನೈಸ್. ನಮ್ಮ ಮನೆಗೆ ತಗೊಂಡು ಹೋಗ್ತೀನಿ, ನಮ್ಮ ಅಮ್ಮ ತಿಂತಾರೆ. Light man. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಸಿ ಆಂಟಿ ನಮಗೋಸ್ಕರ ಏನೇನು ಮಾಡಿದ್ದಾರೆ ಪಾಪ. नॉनवेज में आपको क्या पसंद है? हाँ, नॉनवेज में आपको क्या पसंद है? नॉन वेज ना, टुडे थर्सडे, आई एम प्योर वेजिटेरियन. आप वेजिटेरियन हो कि दोनों? You are a vegetarian. I am pure non-vegetarian. I am also. Seriously? You eat non-veg? क्लास लेनी पड़ेगी. आपको नॉनवेज में क्या पसंद You like non-veg or veg? वेज. You- वेज.
Non-veg. He's not better than. You also eat non-veg? No, Sometimes. sometimes. Before Didi, Your mom only or she never touched it. she never eat it? दीदी आपको क्या? Chicken biryani, mutton biryani. Same. Yes. You want? Yeah. Today Thursday. Yeah, you are a vegetarian. Mind it. Guys, finally ನಾನು ಹೋಗ್ತಾ ಇದ್ದೀನಿ. I always same pose. Can you please change your pose? आ रहा है रितेश ಸಿ ನಾನು 2 ಬ್ಯಾಗು ತೊಗೊಂಡು ಹೋಗ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ಬೇಜಾರಾಗ್ತಿದೆ ಈ ಮನೇನ ಬಿಟ್ಟು ಹೋಗೋಕ್ಕೆ. ಓಕೆ ಪೋಸ್. ಸೊ ಯಾ ನನಗೆ ಏರ್ಪೋರ್ಟಿಗೆ ಬಿಡಕ್ಕೆ ಇವ್ರು ಬರ್ತಾ ಇದ್ದಾರೆ. ಯು ಆಲ್ಸೋ ಕಮಿಂಗ್? ಓಕೆ ಆಂಟಿ, ಐ ಮಿಸ್ ಯು ಆಂಟಿ. ಥ್ಯಾಂಕ್ ಯು ಆಂಟಿ. ಪಾಪ ಟೈಮ್ ಕರೆಕ್ಟಾಗೆಲ್ಲ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ತಿನ್ಕೊಟ್ಟಿದ್ದಾರೆ. ನೋಡಿ ನಾನು ಬಿಡಕ್ಕೆ ಎಲ್ಲ ಫ್ಯಾಮಿಲಿನೇ ಬರ್ತಾ ಇದ್ದಾರೆ. ಇಬ್ಬರೇ ಅಂದ್ಕೊಂಡಿದ್ದೆ. ರಿತೇಶ್ ಅವ್ರು ಬರ್ತಿದ್ದಾರೆ, ಸಾನ್ವಿ ಬರ್ತಿದ್ದಾರೆ, ಹಾರೋ ಬರ್ತಿದ್ದಾರೆ, ಆಂಟಿ ಬರ್ತಿದ್ದಾರೆ, ಪಾಪ ಅಂಕಲ್ ನನ್ನ ಬ್ಯಾಗ್ ಹಿಡ್ಕೊಂಡಿದ್ದಾರೆ, ಎಲ್ಲ ಬರ್ತಿದ್ದಾರೆ. ಓ ನೈಸ್. घर खाली खाली ना. मिस यू आंटी. बहुत 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 बाय आरव. बाय बाय आंटी. I miss you guys. You miss me? Yes. I miss you too. ಚಲೋ ಬಾಯ್. ಗೈಸ್ ನಂದು ಬ್ಯಾಗ್ ಎಲ್ಲ ಚೆಕ್-ಇನ್ ಮಾಡಿಸಿ ಬ್ಯಾಗೇಜ್ಗೆ ಹಾಕಿ ಕ್ಯಾಬಿನ್ ಬ್ಯಾಗ್ ತೊಗೊಂಡು ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡು ಬೋರ್ಡಿಂಗ್ ಪಾಸ್ ತೊಗೊಂಡು ಕೂತಿದ್ದೀನಿ. ನಂದು ಬೋರ್ಡಿಂಗ್ ಸ್ಟಾರ್ಟ್ ಆಗೋದು 1:35ಗೆ. ಇವಾಗ ಟೈಮ್ ಬಂದ್ಬಿಡು 1:28. ಒಂದು 7 ಮಿನಿಟ್ಸಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸಿಕ್ಕಾಬಡೆ ಯಾಕೋ ಗೊತ್ತಿಲ್ಲ, ಇವಿ ಟಯರ್ಡ್, ನಿದ್ದೆ ಇಲ್ಲ ಅಲ್ಲ ನೆಟ್ಟಿಗೆ. ಅದಕ್ಕೆ ಇದು ಕ್ಯೂಟ್ ಬ್ಯಾಗ್, ಹೊಸ ಬ್ಯಾಗ್, ನ್ಯೂ ಬ್ಯಾಗ್, ಅಮೆರಿಕನ್ ಟೂರಿಸ್ಟರ್. ನಮ್ಮ ಅಮ್ಮನಿಗೆ ಏನಾದರೂ ಇದು ಗೊತ್ತಾಗಬೇಕು, ನಾನು ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ಅಂತ ಸರಿ ಹೋಗಿತಾರೆ. ಮನೇಲಿ ಅಮೆರಿಕನ್ ಟೂರಿಸ್ಟರ್ 3 ಬ್ಯಾಗ್ ಐತೆ. ಮತ್ತೆ 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 ಏನಕ್ಕೆ ತೊಗೊಂಡಿದ್ಯಾ ಅಂತ. ಅಂದರೆ ನನ್ನ ಹತ್ರ ಸ್ಮಾಲ್ ಬ್ಯಾಗ್ ಇರಲಿಲ್ಲ, ಅದಕ್ಕೆ ಮೀಡಿಯಮ್ ಇತ್ತು, ಲಾರ್ಜ್ ಇತ್ತು. ಗೈಸ್ ಅಗೇನ್ ವಿಂಡೋ ಸೀಟ್. ಎಕ್ಸ್ಟ್ರಾ ದುಡ್ಡು ಕೊಟ್ಟು ಪೇ ಮಾಡಿದ್ರೆ ಪಕ್ಕ ನಿಮಗೆ ವಿಂಡೋ ಸೀಟ್ ಸಿಗುವಂತಹದ್ದು. ನನಗೆ ವಿಂಡೋ ಸೀಟ್ ಅಂತ ಅಲ್ಲ, ಎಕ್ಸಿಟ್ ಸೀಟ್ ಇರುತ್ತಲ್ಲ, ಅಲ್ಲಿ ಕೂತ್ಕೊಳ್ಳೋಕೆ ತುಂಬ ಇಷ್ಟ. ಇನ್ನು 12 ಮಾಡಬೇಕಿತ್ತು, ನಂದು 10. ನೀವು ಹೊಟ್ಟೆ ಹಸಿತಿದೆ, ಏನಾದರೂ ತಿಂದು ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ ಗೈಸ್. ಫೈನಲಿ ಫ್ಲೈಟ್ ಹೋಗ್ತಾ ಇದೆ. ಸಾಕಪ್ಪ, ಒಂಥರ ಹಿಂಸೆ ಅನಿಸ್ತಿದೆ ನಿಜವಾಗ್ಲೂ. ಗೈಸ್ ಲೈಫ್ ಲಾಂಗ್ ಹಿಂಗೆ ಟ್ರಾವೆಲ್ ಮಾಡ್ತಾನೆ ಇರಬೇಕು. ಎಲ್ಲಿ ಸ್ಟಾಪೇ ನಿಂತ್ಕೊಂಬಾರ್ದು, ಹೋಗ್ತಾ ಇರಬೇಕು. ಅದೇನದು ಹೇಳಿ.
ಸಿಕ್ಕಾಪಟ್ಟೆ ಹೊಟ್ಟೆ ಸಿಗುತ್ತ, ಅದಕ್ಕೆ ವೆಜ್ ಏನೂ ಮಾಡೋಕ್ಕಾಗಲ್ಲ. ವೆಜ್ಜಲ್ಲಿ ವೆಜ್ ನೂಡಲ್ಸ್ ತಗೊಂಡೆ, ಮತ್ತು ಬಟರ್ ಮಿಲ್ಕ್. ಐ ಲವ್ ಬಟರ್ ಮಿಲ್ಕ್. 15 ಮಿನಿಟ್ಸ್ ವೆಯ್ಟ್ ಮಾಡಿ ಆಮೇಲೆ ತಿನ್ನಬೇಕು. ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ. ಹಾಟ್ ವಾಟರ್ ಕೂಡ ಇಸ್ಕೊಂಡಿದ್ದೀನಿ. ನಂತರ ವಿಚಿತ್ರ ಗೈಸ್. ಗೈಸ್, ಮಂಡೇ ಥರ್ಸ್ಡೇ ನಾನು ನಾನ್ ವೆಜ್ ತಿನ್ನಲ್ಲ, ಸೊ ಹಾಗಾಗಿ ವೆಜ್ ನೂಡಲ್ಸ್ ತೊಗೊಂಡಿದ್ದೀನಿ. ಹಾಟ್ ವಾಟರ್ ಹಾಕಿ ಕೊಟ್ಟಿದ್ರು, ಒಂದು 10 ನಿಮಿಷ ಬಿಟ್ಟಿದ್ದೆ, ಚೆನ್ನಾಗಿ ಮಿಕ್ಸ್ ಮಾಡಿ ತಿಂತಾ ಇದ್ದೀನಿ. ಟೇಸ್ಟ್ ಹೆಂಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ನಿಮಗೆ ಗೊತ್ತು ನಾನು ಒಳ್ಳೆ ರಿವ್ಯೂ ಕೊಡೋದ್ರಲ್ಲಿ ಎತ್ತಿದ ಕೈ ಅಂತ. ಚೆನ್ನಾಗಿದ್ರೆ ಚೆನ್ನಾಗಿದೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ. ಜಾಸ್ತಿ ಮಸಾಲ ಇತ್ತು, ನನಗೆ ಓಕೆ ಇಷ್ಟ ಆಯಿತು, ಚೆನ್ನಾಗಿದೆ. ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ, ತಿನ್ಬೋದು, ಒಂದು ಸಲ ತಿನ್ಬೋದು, ಇನ್ನೇನು ಮಾಡೋಕ್ಕಾಗಲ್ಲ. ತುಂಬ ಬಿಸಿ ಬಿಸಿ ಇತ್ತು, ತಿಂತಾ ಇದ್ದೀನಿ. ಹೊಟ್ಟೆ ಹಸಿದಾಗ ಏನು ಮಾಡೋಕ್ಕಾಗಲ್ಲ, ಅದು ಇದು ಅಂತ ನೋಡೋಕ್ಕಾಗಲ್ಲ, ತಿನ್ನಲೇಬೇಕು. ಅದರಲ್ಲೂ ವೆಜ್ ಡೇ ಬಂದುಬಿಟ್ರೆ ತಲೆ ಕೆಟ್ಟು ಕೆರೆ ಹಿಡ್ದು ನನಗೆ ಏನೇನೋ ಆಗ್ಬಿಡುತ್ತೆ ಗೈಸ್, ಏನು ಮಾಡೋಕ್ಕಾಗಲ್ಲ ಗೈಸ್. ಇವಾಗ ನಾನು ನಿಮ್ಗೇನೋ ತೋರಿಸ್ತೀನಿ, ನಿಜವಾಗ್ಲೂ ಸಕ್ಕತ್ತಾಗಿದೆ, ಫುಲ್ ಖುಷಿ ಆಗಿಬಿಡ್ತೀರಾ, ನೀವೇ ನೋಡಿ. ಓಕೆ, ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ ಅಲ್ಲ, ಸೋ ಬ್ಯೂಟಿಫುಲ್. ನನಗಂದ್ರೆ ಸಖತ್ ಇಷ್ಟ ಆಯಿತು. ಝೂಮ್ ಮಾಡಿ ತೋರಿಸ್ತೀನಿ ರೀ. ಇದು 2x, ಇದು 4x, ಇದು 8x. ಹೆಂಗಿದೆ ನೋಡಿ ಅಲ್ಲ ಗೈಸ್. ಏರ್ಪೋರ್ಟಿಂದ ಬಂದು ನೋಡಿ, ಏರ್ಪೋರ್ಟಿಂದ ಬಂದಲ್ಲ, ಫ್ಲೈಟಿಂದ ಲ್ಯಾಂಡ್ ಆಗಿ ನಾನು ಪನೀಟಿಕಾ ರೋಲ್ ತಿಂತಾ ಇದ್ದೀನಿ. ನಮ್ಮಮ್ಮಂಗೆ ಫೋನ್ ಮಾಡಿದ್ದೆ ಆಯಿತಾ, ಹೊಟ್ಟೆ ಹಸಿತಿದೆ, ಏನಾರು ತಿನ್ಬೇಕಂತ ಹೇಳಿ. ನಮ್ಮಮ್ಮ ಹೇಳಿದ್ರು ನಾನು ಪೀರಿಯಡ್ಸ್ ಆಗಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ, ಅಲ್ಲೇ ಏನಾರು ತಿನ್ಕೊಂಡ್ಬಿಡಂತ. ಸೊ ಮತ್ತೆ ಯಾಕೆ ಹಿಂಸೆ ಮಾಡೋದು ಅಂತೇಳಿ ಇಲ್ಲಿ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟ ಅಲ್ಲ ಅದ್ರ ಜೊತೆ ಚಾಯ್ ತಗೊಂಡಿದ್ದೀನಿ ಗೈಸ್. ಇಷ್ಟು ಚಹಾ ಬಿಟ್ಟಿದ್ದೀನಿ ಆ್ಯಂಡ್ ಎಷ್ಟು ತಿನ್ನೋಕ್ಕಾಗ್ತಿಲ್ಲ. ಬಟ್ ಪನ್ನೀರ್ ಪ್ರೋಟೀನ್ ಅಲ್ವಾ, ತಿನ್ನಲೇಬೇಕು ಅಂದ್ಕೊಂಡು ಟ್ರೈ ಮಾಡಿದೆ, ಬಟ್ ಆದರೂ ಆಗಿಲ್ಲ. ಓವರಾಗಿ ತಿಂದ್ಬಿಟ್ರೆ ವಾಮಿಟ್ ಆಗುತ್ತಲ್ಲ, ಅದಕ್ಕೆ ಚಟ್ನಿ ಅಂತೂ ಮುಟ್ಟೆ ಇಲ್ಲ. ಸೊ ಫೈನಲಿ ಬಂದೆ ಗೈಸ್. ಅಮ್ಮ ನೀವೇನಾರು ಅಂದ್ಕೊಳ್ಳಿ, ನಮ್ಮ ಮನೆ ನಮಗೆ ಚಂದ. ಅಯ್ಯಪ್ಪ, ಬರಬೇಕಾದ್ರೆ 1-2 ಪಾರ್ಸೆಲ್ ಬಂದಿತ್ತು. ಸೊ ಇಸ್ಕೊಂಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. 2 ಬ್ಯಾಗು. ನಾನು ಬ್ಯಾಗ್ ತೊಗೊಂಡಿದ್ದು ಬೆಳಿಗ್ಗೆ. ಔಟ್ಫಿಟ್ ಪೂರ ಈ ಥರ ಇತ್ತು ಇವತ್ತು.